ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಜೋರಾಗಿ ಮಳೆ ಬರ್ತಾಯಿತ್ತು. ನಾನು ಆಫೀಸಲ್ಲಿ ಇನ್ನೂ ಇದ್ದೆ. ಮಳೆ ನಿಂತ ಮೇಲೆ ಮನೆಗೆ ಹೋಗೋಣ ಅಂತ ಕಾಯ್ತಾಯಿದ್ದೆ. ಮಳೆ ಕಡಿಮೆ ಆದಮೇಲೆ ಮನೆಗೆ ಹೊರಟೆ. ಮನೆಗೆ ಬಂದಮೇಲೆ ಬೆಳಗ್ಗೆ ತಿಂಡಿ ಮಾಡಿಟ್ಟು ಹೋಗಿದ್ದೆ. ಇದು ಉಪ್ಪಿಟ್ಟು ತಿಂದ್ಕೊಂಡೇ ಹೋಗಿದ್ವಿ. ನಾನು ನನ್ನ ಮಗ ಇನ್ನೂ ಸ್ವಲ್ಪ ಉಳ್ಕೊಂಡಿತ್ತು. ಅದನ್ನು ಇನ್ನು ಬಿಸಾಕೋಕ್ಕಾಗಲ್ವಲ್ಲ ಅಂತ ಅದನ್ನೇ ನಾನು ಟೀ ಮಾಡಿಕೊಂಡು ಅದ್ರ ಜೊತೆಗೆ ತಿಂತಾಯಿದ್ದೀನಿ. ಉಪ್ಪಿಟ್ಟು ಬೆಳಗ್ಗೆದಾಗಿರೋದ್ರಿಂದ ಅದ್ರ ಜೊತೆಗೆ ಸ್ವಲ್ಪ ಟೀನೋ ಕಾಫಿನೋ ಇದ್ದರೆ ತಿನ್ಬೋದು. ಬಿಸಿ ಟೀ ಮತ್ತು ಉಪ್ಪಿಟ್ಟು ಎರಡನ್ನೂ ಇಟ್ಕೊಂಡು ತಿಂತಾಯಿದ್ದೀನಿ. ಇನ್ನು ಉಳಿದಿದ್ದು ಮಿಕ್ಕಿದ್ದೆಲ್ಲ ನಾವೇ ತಿನ್ನಬೇಕು. ಇನ್ನು ನಮ್ಮ ಮಕ್ಕಳು ತಿನ್ನಿ ಅಂದರೆ ತಿನ್ನಲ್ಲ. ಅವರು ಬೆಳಗ್ಗೆದೆಲ್ಲ ತಿನ್ನಲ್ಲ. ಇನ್ನು ನಾವೇ ತಿನ್ನಬೇಕು. ವೇಸ್ಟ್ ಮಾಡೋಕ್ಕೂ ಬೇಜಾರು. ಇಲ್ಲಿ ನಾನು ಒಂದು ವಾರದಿಂದ ಹಾಲಿನ ಕೆನೆನ ತೆಗೆದಿಟ್ಟಿದ್ದೆ. ಹಾಲು ಕಾಯಿಸಿ ಕೆನೆ ಬರುತ್ತಲ್ಲ, ಅದನ್ನೆಲ್ಲ ಎತ್ತಿಟ್ಟಿದ್ದೆ ಒಂದು ವಾರದಿಂದ. ಅದನ್ನು ಬೆಣ್ಣೆ ಮಾಡೋಣ ಅಂತ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ನಾನು ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಬೆಣ್ಣೆನ ಎಷ್ಟು ಬೇಕು ಅಷ್ಟನ್ನ ಹಾಕ್ಕೊಂಡು ರುಬ್ಬಿ ತೊಗೊಳ್ಳೋದು. ಸ್ವಲ್ಪನೇ ಜಾರ್ಗೆ ಹಾಕ್ಕೊಂಡು ಈ ಥರ ರುಬ್ಕೋಬೇಕು. ನಾನು ಈ ಥರ ಎಲ್ಲ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬೆಣ್ಣೆ ರೆಡಿಯಾಗಿದೆ ನೋಡಿ. ಇಷ್ಟು ಬೆಣ್ಣೆ ಬಂದಿದೆ. ನಾನು ಒಂದು ವಾರದಿಂದ ಕೆನೆ ಎತ್ತಿಟ್ಟಿದ್ರಲ್ಲಿ ಇಷ್ಟು ಬೆಣ್ಣೆ ಆಗಿದೆ. ಮೊದಲೆಲ್ಲ ಮಂತು ಅಂತ ಇಟ್ಕೊಂಡಿದ್ರು. ಆ ಮಂತಲ್ಲಿ ಮಜ್ಜಿಗೆ ತೆಗೆದು ಬೆಣ್ಣೆ ತೆಗಿತಾಯಿದ್ರು. ಆದರೆ ಈಗ ಅದೆಲ್ಲ ನಮಗೆ ಬರಲ್ವಲ್ಲ. ಈ ಥರ ಮಿಕ್ಸಿಲ್ಲ ಹಾಕ್ಕೊಂಡು ರುಬ್ಕೊಂಡು ಈ ಥರ ಬೆಣ್ಣೆ ಮಾಡ್ಕೋತೀವಿ. ಇಷ್ಟು ಬೆಣ್ಣೆ ಆಗಿತ್ತು. ನಾನು ರಾತ್ರಿ ಊಟಕ್ಕೆ ಪನ್ನೀರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಪಾಲಕ್ ಪನ್ನೀರು. ಇಲ್ಲಿ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಅಷ್ಟನ್ನು ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಪಾಲಕ್ ಸೊಪ್ಪನ್ನ ಬೇಯಿಸಿ ಇಟ್ಕೊಂಡಿದ್ದೆ. ಇವಾಗ ಎಲ್ಲನೂ ಮಿಕ್ಸಿಗೆ ಹಾಕಿ ಒಂದು 4 ಗೋಡಂಬಿನ ನೆನೆ ಹಾಕ್ಕೊಂಡಿದ್ದೆ. ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಬಾಣಲಿಗೆ. ಇವಾಗ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಎಣ್ಣೆ ಕಾದಾಗ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿದಾಗ ಉರಿನ ಸ್ವಲ್ಪ ಕಡಿಮೆ ಮಾಡ್ಕೊಬಿಡ್ಬೇಕು. ಉರಿ ಜಾಸ್ತಿ ಇದ್ದರೆ ಸೀದೋಗ್ಬಿಡುತ್ತೆ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಂಡಾದಮೇಲೆ ಥರ ಅಷ್ಟೇ. ಜಾಸ್ತಿ ಇದು ಮಾಡಿದ್ರೆ ಎಣ್ಣೆಯಲ್ಲಿ ಎಲ್ಲ ಸೀದೋದು ವಾಸನೆ ಬಂದುಬಿಡುತ್ತೆ. ಅದಕ್ಕೆ ಒಂದು 2 ನಿಮಿಷ ಸಣ್ಣ ಉರಿಲಿ ಈ ಥರ ಮಾಡ್ಕೋಬೇಕು. ಆಮೇಲೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಸೊಪ್ಪು ಎಲ್ಲ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮತ್ತು ಉಳಿದಿದ್ದಕ್ಕೂ ಸ್ವಲ್ಪ ನೀರು ಹಾಕಿ ಅದರೊಳಗಡೆ ಹಾಕ್ತಾಯಿದ್ದೀನಿ. ಮಸಾಲೆ ಎಲ್ಲ ಕುದಿಯೋಕ್ಕೆ ಬಿಟ್ಟು ನಾನಿಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊಳ್ಳೋಣ ಅಂತ ಒಂದು ಚಿಕ್ಕದೊಂದು ಪನ್ನೀರ್ ತೊಗೊಬಂದಿದ್ದೆ. ಅದನ್ನೇ ಕಟ್ ಮಾಡ್ತಾಯಿದ್ದೀನಿ. ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾವ ಸೈಜ್ ಬೇಕು ಆ ಥರ ಕಟ್ ಮಾಡ್ಕೋಬೋದು. ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರನ್ನ. ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕುದೀತಾ ಇರೋ ಮಸಾಲೆಗೆ ನಮ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಒಂದೆರಡು ನಿಮಿಷ ಕುದ್ದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಪನ್ನೀರನ್ನು ಸೇರಿಸೋದು. ಕಟ್ ಮಾಡಿರೋ ಪನ್ನೀರನ್ನ ಇದರೊಳಗಡೆ ಹಾಕಿ ಇನ್ನೊಂದೆರಡು ನಿಮಿಷ ಬಿಟ್ಟು ನಾನು ಇದನ್ನೇನು ಗೋಡಂಬಿನ ಯಾಕೆ ಸೇರಿಸ್ಕೊಂಡೆ ಅಂದರೆ ಆವಾಗಲೇ ಒಬ್ಬೊಬ್ಬರು ಫ್ರೆಶ್ ಕ್ರೀಮ್ ಹಾಕ್ತಾರೆ ಟೇಸ್ಟಿಗೆ. ನಮ್ಮ ಮನೇಲಿ ಫ್ರೆಶ್ ಕ್ರೀಮ್ ಇರಲಿಲ್ಲ. ಅದಕ್ಕೋಸ್ಕರನೇ ನಾನು ಗೋಡಂಬಿನ ಸೇರಿಸಿದ್ದು. ಇವಾಗ ಕೊನೆಯಲ್ಲಿ ನಾನು ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕುದಿ ಬಂದಮೇಲೆ ಸ್ಟವ್ನ ಆಫ್ ಮಾಡಿದ್ರೆ ಸಾಕು. ಪನ್ನೀರ್ ಮಸಾಲ ರೆಡಿಯಾಗಿದೆ. ಇದು ರೊಟ್ಟಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ನಾನು ಈ ಥರ ಪನ್ನೀರ್ ಮಸಾಲ ಮಾಡೋದು ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೋಡ್ಕೊಂಡು ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ರಾಖಿ ನೋಡಿ ನನ್ನ ಮಗ ಬಂದ ಅಂತ ಏನು ಒಂದು ಖುಷಿ. ಅವ್ನು ಬಾಲ ಅಳ್ಳಾಡ್ಸೋದು ನೋಡಿ. ಅವ್ನು ಬಂದರೆ ಸಾಕು ಅವ್ನು ಬಾಲ ಅಳ್ಳಾಡ್ಸೋದೇ ಅದು ಒಂದು ಇದಾಗ್ಬಿಡುತ್ತೆ ಅವನಿಗೆ. ಇವನು ಬಾಲ ಅಳ್ಳಾಡ್ಸೋಗ್ಲೇ ಗೊತ್ತಾಗುತ್ತೆ ಇವ್ನು ನನ್ನ ಮಗನೇ ಬಂದಿರೋದು, ಅದಕ್ಕೆ ಅವ್ನು ಇಷ್ಟೊಂದು ಖುಷಿಯಾಗಿದ್ದಾನೆ ಅಂತ.
ಅವನಿದ್ದರೆ ಅವನಿಗೆ ಏನೂ ಬೇಕಾಗಿಲ್ಲ, ಅವನೊಬ್ಬ ಇದ್ದರೆ ಸಾಕು, ಅವ್ನಿಗೆ ಯಾರೂ ಬೇಡ.